ಅನ್ಫಿಲ್ಟರ್ಡ್ ಸಿನಿ ರಿವ್ಯೂಸ್ಗೆ ನಮಸ್ಕಾರ. ಇವತ್ತು ಮಾತಾಡೋಣ ಯೋಗರಾಜ್ ಭಟ್ರ ಹೊಸ ಚಿತ್ರ ಮನದ ಕಡಲಿನ ಬಗ್ಗೆ. ರೊಮ್ಯಾನ್ಸ್ ಜಾನ್ರಾದಲ್ಲಿ ದೊಡ್ಡ ಸದ್ದು ಮಾಡಿದ್ದ ಇವರು ಮತ್ತೆ ಒಂದು ರೊಮ್ಯಾನ್ಸ್ ಜಾನ್ರಾಗೆ ಮರಳಿದ್ದಾರೆ. ಇದು ಮುಂಗಾರು ಮಳೆಯಂತೆ ಅದ್ಭುತವಾಗಿ ಇದೆಯಾ, ಮುಂದೆ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ಫಿಲಂನಲ್ಲಿ ಹೊಸಬರಾದ ಸುಮುಖ ಹೀರೋ. ಅವನಿಗೆ ಸುಮುಖ ಅಂತಾನೆ ಹೆಸರು. ಹೀರೋಯಿನ್ ಕೂಡ ಹೊಸ ಮುಖಗಳು, ರಾಶಿಕಾ ಶೆಟ್ಟಿ ಮತ್ತು ಅಂಜಲಿ ಅನೀಶ್ ಅಂತ. ಕನ್ನಡ ರೊಮ್ಯಾಂಟಿಕ್ ಸಿನಿಮಾದ ರೆವಲ್ಯೂಷನ್ ಮಾಡಿದ್ದ ಮುಂಗಾರು ಮಳೆಯ ಪ್ರೊಡ್ಯೂಸರ್ ಇ ಕೃಷ್ಣಪ್ಪ ಮತ್ತು ಭಟ್ರು ಈ ಫಿಲಂನಲ್ಲಿ ಮತ್ತೆ ಒಟ್ಟಾಗಿದ್ದಾರೆ. ಯೋಗರಾಜ್ ಭಟ್ ಹಿಟ್ ಫಿಲಮ್ಸ್ ಗಾಳಿಪಟ ಮತ್ತು ಪಂಚರಂಗಿಯಿಂದ ಫೇಮಸ್ ಆದವರು. ಒಂದು ಸಿಗ್ನೇಚರ್ ಸ್ಟೈಲ್ ಡೆವಲಪ್ ಮಾಡಿದ್ದಾರೆ. ಈ ಸ್ಟೈಲಲ್ಲಿ ವರ್ಡ್ ಪ್ಲೇ, ಫಿಲಾಸಫಿಕಲ್ ಡೈಲಾಗ್ಸ್ ಮತ್ತು ಲವ್ ಮತ್ತು ಜೀವನ ಬಗ್ಗೆ ಯುನೀಕ್ ಪರ್ಸ್ಪೆಕ್ಟಿವ್ಸ್ ಕೊಡ್ತಾರೆ. ಗರಡಿ ಮತ್ತು ಕರಟಕ ದಮನಕ ಫ್ಲಾಪ್ನ ನಂತರ ಮನದ ಕಡಲು ಒಂದು ರಿಟರ್ನ್ ಟು ಫಾರ್ಮ್ ಆಗುತ್ತಾ, ಹಳೆ ಮೂವಿಗಳ ಮ್ಯಾಜಿಕ್ ರೀಕ್ಯಾಪ್ಚರ್ ಮಾಡ್ತಾರಾ, ನೋಡೋಣ ಬನ್ನಿ. ಈ ಚಿತ್ರ ಸುಮುಖ ಎಂಬ ಮೆಡಿಕಲ್ ಸ್ಟೂಡೆಂಟ್ನ ಕಥೆಯನ್ನು ಹೇಳುತ್ತೆ. ದುರಂತ ಘಟನೆಯನ್ನು ನೋಡಿದ ನಂತರ ಅವನು ತನ್ನ ಓದನ್ನು ಬಿಟ್ಟು ಬಿಡುತ್ತಾನೆ. ಮಾರಕ ಕಾಯಿಲೆಯಿಂದ ಬಳಲುತ್ತಿರುವ ಪ್ರತಿಭಾನ್ವಿತ ಕ್ರಿಕೆಟರ್ ರಾಶಿಕಾ ಅವರನ್ನು ಭೇಟಿಯಾದಾಗ ಅವನ ಜೀವನವು ನಾಟಕೀಯ ತಿರುವು ಪಡೆಯುತ್ತದೆ. ಅವರು ಆಳವಾಗಿ ಪ್ರೀತಿಯಲ್ಲಿ ಬೀಳುತ್ತಿದ್ದಂತೆ ರಾಶಿಕಾ ನಿಗೂಢವಾಗಿ ಕಣ್ಮರೆಯಾಗುತ್ತಾಳೆ. ಸುಮುಖ ದುಃಖದಿಂದ ಅವಳನ್ನು ಹುಡುಕುತ್ತಾನೆ. ಅವನ ಈ ಕ್ವೆಸ್ಟ್ನಲ್ಲಿ ಅವನು ಒಂದು ಆರ್ಕಿಯಾಲಜಿಕಲ್ ಸೈಟ್ಗೆ ಹೋಗಿ ಅಲ್ಲಿ ಅಂಜಲಿ, ಎರಡನೇ ಹೀರೋಯಿನ್ನ ನೋಡ್ತಾನೆ. ರಾಶಿಕಾ ಅಲ್ಲೇ ಇದ್ದಾಳೆ ಅನ್ನೋದು ಕೂಡ ತಿಳಿದುಕೊಳ್ತಾನೆ. ಕಾಲ್ಪನಿಕ ಆದಿವಾಸಿ ದ್ವೀಪವಾದ ದೋಣಿ ದುರ್ಗದಲ್ಲಿ ಈ ಲವ್ ಟ್ರಯಾಂಗಲ್ ಕತೆ ನಡೆಯುತ್ತೆ. ಭಾವನೆಗಳು ಮತ್ತು ಸಂಬಂಧಗಳ ಈ ಸಂಕೀರ್ಣ ಜಾಲವನ್ನು ಸುಮುಖ ನ್ಯಾವಿಗೇಟ್ ಮಾಡುವಾಗ ಅವನು ಜೀವನ, ಪ್ರೀತಿ ಮತ್ತು ಉದ್ದೇಶಗಳ ಬಗ್ಗೆ ಆಳವಾದ ಪ್ರಶ್ನೆಗಳೊಂದಿಗೆ ಹೋರಾಡುತ್ತಾನೆ. ಆದರೆ ಮುಂದೆ ಏನಾಗುತ್ತೆ? ಸುಮುಖ ನಿಜವಾದ ಪ್ರೀತಿಯನ್ನು ಕಂಡುಕೊಳ್ತಾನಾ ಅಥವಾ ಈ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ಕಳೆದುಕೊಳ್ತಾನಾ? ಇನ್ನಷ್ಟು ತಿಳಿದುಕೊಳ್ಳಲು ನೀವು ಚಿತ್ರವನ್ನು ನೋಡಲೇಬೇಕು. ಮನದ ಕಡಲು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳಬೇಕಂದ್ರೆ ಕೆಲವು ಎಲಿಮೆಂಟ್ಸ್ ಕ್ಲಿಯರ್ ಆಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ, ಬೇರೆ ಎಲಿಮೆಂಟ್ಸ್ ಸಿಂಪಲ್ ಆಗಿದೆ. ಆಕ್ಟಿಂಗ್ನಲ್ಲಿ ಫೀಮೇಲ್ ಲೀಡ್ಸ್ ಇಂಪ್ರೆಸಿವ್ ಆಗಿದ್ದಾರೆ, ಆದರೆ ಸುಮುಖ ಪರ್ಫಾರ್ಮೆನ್ಸ್ ಸ್ವಲ್ಪ ಎಕ್ಸಾಗರೇಟೆಡ್ ಆಗಿ ಹಳೆ ಭಟ್ರ ಕ್ಯಾರೆಕ್ಟರ್ಸ್ಗಳ ನೆನಪು ಬರುತ್ತೆ. ಸಂತೋಷ್ ರೈ ಅವರ ಛಾಯಾಗ್ರಹಣವು ಆಫ್ ಬೀಟ್ ಸ್ಥಳಗಳು ಮತ್ತು ಮುರುದ್ ಜಂಜೀರಾ ಕೋಟೆಯನ್ನು ಸೆರೆ ಹಿಡಿದ ದೃಶ್ಯ ಅದ್ಭುತವಾಗಿದೆ. ವಿ ಹರಿಕೃಷ್ಣನ ಮ್ಯೂಸಿಕ್ ಸೂತಿಂಗ್ ಇದೆ, ಆದರೆ ಮೆಮೊರೇಬಲ್ ಆಗಿಲ್ಲ. ಕಳಪೆ ಅಭಿರುಚಿಯ ಹಾಸ್ಯವು ನಗಿಸುವ ಬದಲು ಇರಿಟೇಟ್ ಮಾಡುತ್ತೆ. ಕಥೆಯಲ್ಲಿ ಬಹಳ ಥೀಮ್ಸ್ಗಳಿವೆ, ರೊಮ್ಯಾನ್ಸ್, ಮೆಡಿಸಿನ್, ಫಿಲಾಸಫಿ. ಇದನ್ನ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ, ಓವರ್ಲಿ ಆಂಬಿಷಿಯಸ್ ಫೀಲ್ ಆಗುತ್ತೆ. ಒಟ್ಟಾರೆ ಈ ಚಿತ್ರ ಟೆಕ್ನಿಕಲ್ ಆಸ್ಪೆಕ್ಟ್ಸ್ನಲ್ಲಿ ವಿಜುವಲ್ ಬ್ರಿಲಿಯನ್ಸ್ ತೋರಿಸಿದ್ರೆ ಕಥೆಯಲ್ಲಿ ಇನ್ಕನ್ಸಿಸ್ಟೆನ್ಸಿ ಫೀಲ್ ಆಗುತ್ತೆ. ಕಳಪೆ ಅಭಿರುಚಿಯ ಹಾಸ್ಯವು ಮತ್ತು ಇನ್ಕನ್ಸಿಸ್ಟೆಂಟ್ ಕತೆ, ಇನ್ಸೆನ್ಸಿಟಿವ್ ಸಬ್ ಪ್ಲಾಟ್ಸ್ನ ಬಿಟ್ಟು ಭಟ್ರ ರೋಮ್ಯಾನ್ಸ್ ಜಾನ್ರಾಗೆ ರಿಟರ್ನ್ ನೋಡೋಕ್ಕೆ ಇಷ್ಟ ಇದ್ರೆ, ಒಳ್ಳೆ ಕ್ಯಾಮ್ರಾ ವರ್ಕ್ನ ಅಪ್ರಿಷಿಯೇಟ್ ಮಾಡಿದ್ರೆ, ಫಿಲಾಸಫಿ ಮತ್ತು ರೋಮ್ಯಾನ್ಸ್ ಥೀಮ್ ನೋಡ್ಬೇಕಂತ ಇದ್ರೆ ಈ ಫಿಲ್ಮ್ ನಿಮಗೆ ಅಪೀಲ್ ಆಗಬಹುದು. ಯೋಗರಾಜ್ ಭಟ್ ಹಳೆ ಫಿಲ್ಮ್ಗಳ ಫ್ಯಾನ್ಗೆ ನಾಸ್ಟಾಲ್ಜಿಕ್ ಅನ್ನೋ ಕಾರಣದಿಂದ ನೋಡಬಹುದು.